ಮುಂದಿನ ಸುದ್ದಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವುದಕ್ಕಿಂತ ಮುಂಚೆ ಅನೇಕ ಸಂಘಟನೆಗಳಿಗೆ ಲಾಟ್ರಿ ಹೊಡೆಸೋಗಿದ್ದಾರೆ. 155 ಸಂಘ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. 155 ಸಂಸ್ಥೆಗಳ ಪೈಕಿ 89 ಕುರುಬ ಸಮುದಾಯಕ್ಕೆ ಸೇರಿದ್ದವು. ಒಟ್ಟು 71,85,00,000 ರೂಪಾಯಿ ಅನುದಾನ. 71,85,00,000 155 ಸಂಘ ಸಂಸ್ಥೆಗಳಿಗೆ. ಅವುಗಳಲ್ಲಿ ಸಿದ್ದರಾಮಯ್ಯನವರ ದಿವಂಗತ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ ಕೂಡ ಇದೆ. ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆವತ್ತೇ ಸಿದ್ದರಾಮಯ್ಯನವರು 71,85,00,000 ರೂಪಾಯಿಗಳನ್ನು 155 ಸಂಘ ಸಂಸ್ಥೆಗಳಿಗೆ, ಅವುಗಳ ಪೈಕಿ 89 ಕುರುಬ ಸಮುದಾಯಕ್ಕೆ ಸೇರಿದೆ, ಬಿಡುಗಡೆ ಮಾಡಿ ಆದೇಶ ಹೊರಡಿಸಿ ಸೈನ್ ಹಾಕಿದ್ದಾರೆ. ಇದರ ಬಗ್ಗೆ ಸ್ಪಷ್ಟೀಕರಣದ ರೀತಿಯಲ್ಲಿ ಸಿದ್ದರಾಮಯ್ಯನವರ ಟ್ವೀಟ್ ಇದೆ. ಮುಂದಿನ ದಿನಗಳಲ್ಲಿ ಬೇರೆಯವರಿಗೂ ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ. ಬಂದ ಮನವಿಗಳ ಪೈಕಿ ಕುರುಬ ಸಮುದಾಯದ ಮನವಿಗಳೇ ಜಾಸ್ತಿ ಇದ್ವು. ಅದಕ್ಕಾಗಿ ಅವುಗಳಿಗೆ ಹೆಚ್ಚಿನ ಅನುದಾನ ಕೊಡಲಾಗಿದೆ. ಟ್ವೀಟ್ನಲ್ಲಿ ಹೇಳಿದ್ದಾರೆ. ಕುರುಬ ಜನಾಂಗದ ಜೊತೆಗೆ ಮಡಿವಾಳ, ಲಿಂಗಾಯತ, ಒಕ್ಕಲಿಗ, ಬೆಸ್ತ, ಬಲಿಜ, ಗೊಲ್ಲ, ಜಟ್ಟಿ, ಕುಂಬಾರ, ಅರಸು, ಹೆಳವ, ಸವಿತಾ ಸಮಾಜ, ಉಪ್ಪಾರ, ಗಾಣಿಗ, ಕುರುಹಿನ ಶೆಟ್ಟಿ, ಹಾಲಕ್ಕಿ ರೆಡ್ಡಿ ಈ ಜನಾಂಗದವರ ಸಮುದಾಯ ಭವನ ಮತ್ತು ವಿದ್ಯಾರ್ಥಿ ನಿಲಯಗಳ ಕಟ್ಟಡಗಳ ನಿರ್ಮಾಣಕ್ಕೆ ಪೂರ್ವಭಾವಿ ಆದೇಶವನ್ನು ಹೊರಡಿಸಲಾಗಿದೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.